ಶಿವಮೊಗ್ಗದ ಭದ್ರಾವತಿ ಕಾಂಗ್ರೆಸ್ ಶಾಸಕನ ಮಗನ ಗೂಂಡಾಗಿರಿ ದೌರ್ಜನ್ಯದ ವಿರುದ್ಧ ಆಕ್ರೋಶ ಭುಗಿಲೇಳ್ತಾ ಇದೆ. ಗಣಿ ಅಧಿಕಾರಿ ಕೊಲೆ ಯತ್ನ, ಬೆದರಿಕೆ ವಿರುದ್ಧ ಬಿಜೆಪಿ ಸಿಡಿದೆದ್ದಿದ್ದು ಹೋರಾಟದ ಕಹಳೆ ಮೊಳಗಿಸಿದೆ. ಮೇಡಮ್, ನೀವು ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಟ್ರಿ. ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪುತ್ರನ ಗೂಂಡಾಗಿರಿಗೆ ಬಿಜೆಪಿ ಕೆಂಡ. ವಿಧಾನಸೌಧದ ಮುಂದೆ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಸಂಗಮೇಶ್ ಪುತ್ರ ಬಸವೇಶನ ಬಂಧನಕ್ಕೆ ಕೇಸರಿ ಪಡೆ ಪಟ್ಟು. ಮಾತಾಡಿ, ಮಾತಾಡ್ತಾ ಇದ್ದೀರಾ? ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ 3 ದಿನಗಳ ಹಿಂದೆ ಅಕ್ರಮ ಮರಳು ದಂಧೆ ತಡೆಯಲು ಹೋಗಿದ್ದ ಗಣಿ ಅಧಿಕಾರಿ ಜ್ಯೋತಿ ಅವರಿಗೆ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ಕೆಟ್ಟ ಕೊಳಕಾಗಿ ಬೈದಿದ್ದ. ಅಷ್ಟೇ ಅಲ್ಲದೆ ಕೊಲೆ ಬೆದರಿಕೆಯನ್ನು ಹಾಕಿದ್ದ. ಈ ಪ್ರಕರಣ ವ್ಯಾಪಕ ಆಕ್ರೋಶಕ್ಕೆ ಗುರಿಯಾಗಿದೆ. ಬೆದರಿಕೆ ಬಗ್ಗೆ ಅಧಿಕಾರಿ ಜ್ಯೋತಿ ಈಗಾಗಲೇ ದೂರು ದಾಖಲಿಸಿದ್ದಾರೆ. ಆದರೆ ಎಫ್ಐಆರ್ನಲ್ಲಿ ಶಾಸಕರ ಪುತ್ರ ಬಸವೇಶನ ಹೆಸರೇ ಇಲ್ಲ. ಗೂಂಡಾ ವರ್ತನೆ ತೋರಿದ ಬಸವೇಶನ ರಕ್ಷಣೆಗೆ ಪ್ರಭಾವಿ ಕೈಗಳು ಯತ್ನಿಸ್ತಾ ಇರುವಂತೆ ತೋರ್ತಾ ಇದೆ. ಬಸವೇಶನ ವಿರುದ್ಧ ಯಾವುದೇ ಕ್ರಮ ಜರುಗಿಸದ ಸರ್ಕಾರದ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ. ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ವಿಧಾನಸೌಧದ ಕೆಂಗಲ್ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದ್ದು ಅಧಿಕಾರಿಗಳಿಗೆ ರಕ್ಷಣೆ ಕೊಡಿ ಅಂತ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಯಾವ ಸರ್ಕಾರ ಅಧಿಕಾರಿಗಳಿಗೆ ರಕ್ಷಣೆ ಕೊಡಬೇಕಾಗಿತ್ತು ಅಂತ ಸರ್ಕಾರನೇ ಇವತ್ತು ಅವ್ರ ಮೇಲೆ ಟೀಕೆ ಮಾಡ್ತಾ ಇರೋದು. ಇನ್ನ ಈ ಸರ್ಕಾರದಲ್ಲಿ ನಿಷ್ಠಾವಂತ ಅಧಿಕಾರಿಗಳಿಗೆ, ಪ್ರಾಮಾಣಿಕ ಅಧಿಕಾರಿಗಳಿಗೆ ಉಳಿಗಾಲ ಇಲ್ಲ. ಯಾರು ಬೈದ್ರೋ, ಯಾರು ಥ್ರೆಟ್ ಮಾಡಿದ್ರೋ ಅವರನ್ನ ಬಿಟ್ಟು ಶಾಸಕರ ಮಗನನ್ನ ಇನ್ನು 3 ನೀವು ಅರೆಸ್ಟ್ ಮಾಡಿದ್ದೀರಿ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ದೀರಿ. ನೀವು ಬೇರೆಯವ್ರನ್ನ ಅರೆಸ್ಟ್ ಮಾಡಿದ್ದೀರಿ. ಇಷ್ಟಕ್ಕೆ ಸುಮ್ಮನಾಗದ ವಿಪಕ್ಷ ನಾಯಕ ಆರ್ ಅಶೋಕ್ ಡಿಜಿಪಿ ಅಲೋಕ್ ಮೋಹನ್ ರನ್ನ ಭೇಟಿ ಮಾಡಿ ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆ ನೀಡಬೇಕು ಅಂತ ಮನವಿ ಮಾಡಿದ್ರು. ಅಲ್ಲದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ರು. ಪೊಲೀಸರು ಕ್ರಮ ಕೈಗೊಳ್ಳದಿದ್ರೆ ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಮೇಡಮ್, ನೀವು ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಟ್ರಿ. ಬಿಜೆಪಿ ಆರೋಪಕ್ಕೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಪರಮೇಶ್ವರ್, ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸಂಗಮೇಶ್ ಪುತ್ರನ ಪಾತ್ರ ಇದ್ದಿದ್ರೆ ಎಫ್ಐಆರ್ನಲ್ಲಿ ಸೇರಿಸಿಕೊಳ್ತಾರೆ. ತುರ್ತಾಗಿ ವರದಿ ಕೊಡಲು ಡಿವೈಎಸ್ಪಿಗೆ ಸೂಚಿಸಿದ್ದೀನಿ ಅಂತ ಹೇಳಿದ್ರು. ಈಗ ಇನ್ವೆಸ್ಟಿಗೇಷನ್ ಮಾಡುವಾಗ ಅವ್ರ ಹೆಸರು ಬಂದರೆ ಸೇರಿಸ್ಕೊಳ್ತಾರೆ. ತನಿಖೆ ಮಾಡ್ತೀವಲ್ಲ, ತನಿಖೆ ಮಾಡಿ ಒಬ್ಬ ಡಿವೈಎಸ್ಪಿಗೆ ಇದು ಮಾಡಿ ನೀವು ಇಮಿಡಿಯೇಟಾಗಿ ರಿಪೋರ್ಟ್ ಕೊಡಿ ಅಂತ ಡಿವೈಎಸ್ಪಿಗೆ ಒಬ್ಬರಿಗೆ ಇಂಟ್ರೆಸ್ಟ್ ಮಾಡಿದ್ದಾರೆ. ಸಂಗಮೇಶ್ವರನ ಮಗ ಇದ್ದರೆ ಅವನ ಮೇಲೂ ಕ್ರಮ ತಗೊಳ್ತಾರೆ. ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿದ್ರು ಶಾಸಕನ ಮಗನ ವಿರುದ್ಧ ಎಫ್ಐಆರ್ ದಾಖಲಾಗಿಲ್ಲ. ಬಸವೇಶನನ್ನ ಕರೆದು ಪೊಲೀಸರು ವಿಚಾರಣೆಯನ್ನು ಮಾಡಿಲ್ಲ. ತಮ್ಮದೇ ಪಕ್ಷದ ಶಾಸಕರ ಮಗ ಅನ್ನೋ ಕಾರಣಕ್ಕೆ ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ರವಿ ಶಿವರಾಮ್, ಪೊಲಿಟಿಕಲ್ ಬ್ಯೂರೋ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.